ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. 10 ಲಕ್ಷದ ಇನ್ಶೂರೆನ್ಸ್ ಕೇವಲ 520ಕ್ಕೆ. ಪ್ರತಿ ತಿಂಗಳಲ್ಲ, ವರ್ಷಕ್ಕೆ ಜಸ್ಟ್ 520. ಟಾಟಾ ಪ್ಲಸ್ ಪೋಸ್ಟ್ ಆಫೀಸ್ ಭರ್ಜರಿ ಸ್ಕೀಮ್. ನಮಸ್ಕಾರ ಸ್ನೇಹಿತರೆ, ದಿನಕ್ಕೆ ಕೇವಲ ₹2 ಕಟ್ಟಿದ್ರೆ 10 ಲಕ್ಷ ರೂಪಾಯಿ ಸಿಗೋ ಇನ್ಶೂರೆನ್ಸ್ ಸ್ಕೀಮ್ ಪೋಸ್ಟ್ ಆಫೀಸ್ನಲ್ಲಿ ಬಂದಿದೆ. ಅದು ಟಾಟಾ AIG ಹಾಗೂ ಪೋಸ್ಟ್ ಆಫೀಸ್ ಕೊಲ್ಯಾಬೊರೇಷನ್ ನಲ್ಲಿ ಬಂದಿದೆ. ಕೇವಲ 1 ವರ್ಷದ ಪ್ಲಾನ್ ಇದು. ಒಂದೇ 1 ವರ್ಷ ಪ್ರತಿ ದಿನವೂ ₹2 ಕಟ್ಕೊಂಡು ಹೋದ್ರೆ 10 ಲಕ್ಷ ರೂಪಾಯಿ ಸಿಗುತ್ತೆ ಅಂತ ಪೋಸ್ಟ್ ಆಫೀಸ್ ಸ್ಕೀಮ್ ಹೇಳ್ತಾ ಇದೆ. ಹೆಂಗೆ ಹಾಗಿದ್ರೆ ಏನಿದು ಸ್ಕೀಮ್, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಹೇಗೆ ಅಪ್ಲೈ ಮಾಡ್ಬೋದು, ಎಲ್ಲವನ್ನ ಈ ವರದಿಯಲ್ಲಿ ಹೇಳ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪೋಸ್ಟ್ ಆಫೀಸ್ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್. ಎಸ್ ಸ್ನೇಹಿತರೆ, ಈ ಸ್ಕೀಮ್ ಹೆಸರು ಪೋಸ್ಟ್ ಆಫೀಸ್ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್. ಭಾರತ ಸರ್ಕಾರದ ಅಂಚೆ ಇಲಾಖೆಯ ಪೋಸ್ಟ್ ಆಫೀಸ್ ಇದೆಯಲ್ಲ, ಇವರು ಇದನ್ನು ತಗೊಂಡ್ಬಂದಿದ್ದಾರೆ. ಇದರ ಅಡಿಯಲ್ಲಿ ಗ್ರೂಪ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂತ ಒಂದು ಇನ್ಶೂರೆನ್ಸ್ ಪ್ಲಾನ್ ಇದೆ. ಆಗಲೇ ಹೇಳಿದ ಹಾಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಟಾಟಾ AIG ಇನ್ಶೂರೆನ್ಸ್ ಕಂಪನಿಯೊಂದಿಗೆ ಸೇರ್ಕೊಂಡು ಡಿಸೈನ್ ಮಾಡಿರೋ ಪ್ಲಾನ್ ಇದು. ಹೆಸರೇ ಹೇಳೋ ಥರ ಇದೊಂದು ಗ್ರೂಪ್ ಇನ್ಶೂರೆನ್ಸ್. ಅಂದರೆ ಒಬ್ಬೊಬ್ಬರಿಗೂ ಇಂಡಿವಿಜುವಲ್ ಆಗಿ ಇನ್ಶೂರೆನ್ಸ್ ಕೊಡೋದ್ರ ಬದಲು ಗ್ರೂಪ್ ಆಗಿ ಕೊಡೋದ್ರಿಂದ ಇದರ ಪ್ರೀಮಿಯಂ ದಿನಕ್ಕೆ ಬರೀ ₹2 ಇದೆ. ದಿನಕ್ಕೆ ₹2 ಅಂದರೆ ವರ್ಷಕ್ಕೆ 365 × 2 ₹730. ಆ್ಯಕ್ಚುಲಿ ಇಷ್ಟು ಆಗಲ್ಲ, ₹730 ಆಗೋದಿಲ್ಲ, ₹520 ಅಷ್ಟೇ ಆಗುತ್ತೆ. ಪ್ರತಿ ತಿಂಗಳು 520 ಟೋಟಲ್ ಆಗಿ ₹520 ಕಟ್ಟಿದ್ರೆ 10 ಲಕ್ಷ ರೂಪಾಯಿ ಕವರೇಜ್ಗೆ ನಾವು ಎಲಿಜಿಬಲ್ ಆಗಿರ್ತೀವಿ. ಅಂದರೆ ಒಂದು ವೇಳೆ ಈ ಇನ್ಶೂರೆನ್ಸ್ ಮಾಡಿಸಿರೋ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ಏನಾದರೂ ಮೃತಪಟ್ಟರೆ ಆ ಅಮೌಂಟ್ ಫ್ಯಾಮಿಲಿಯವ್ರಿಗೆ ಸಿಗುತ್ತೆ. ಇದರಲ್ಲಿ 2 ಆಪ್ಷನ್ ಇದೆ, ಬೇಸಿಕ್ ಹಾಗೂ ಪ್ರೀಮಿಯಂ ಪ್ಲಾನ್ ಅಂತ. ಎರಡಕ್ಕೂ ಏನು ಡಿಫ್ರೆನ್ಸ್ ಇದೆ, ಏನು ಬೆನಿಫಿಟ್ಸ್ ಇದೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಗೂಗಲ್ನಲ್ಲಿ ಪೋಸ್ಟ್ ಆಫೀಸ್ ಗ್ರೂಪ್ ಆಕ್ಸಿಡೆಂಟ್ ಸ್ಕೀಮ್ ಅಂತ ಸರ್ಚ್ ಮಾಡಿದ್ರೆ ಟಾಪ್ನಲ್ಲೇ ಈ ಸ್ಕೀಮ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಟ್ರಾಜಿಕ್ ಗ್ರೂಪ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅನ್ನೋ ರಿಸಲ್ಟ್ ಬರುತ್ತೆ. ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ನ ವೆಬ್ಸೈಟ್ ಇದು, ಕರೆಕ್ಟಾಗಿ ನೋಡ್ಕೊಳ್ಳಿ, ಫ್ರಾಡ್ ವೆಬ್ಸೈಟಿಗೆಲ್ಲ ಹೋಗಬೇಡಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸ್ಕೀಮ್ನ ಕಂಪ್ಲೀಟ್ ಡೀಟೇಲ್ಸ್ ನೀವು ನೋಡ್ಬೋದು. ಈ ವೆಬ್ಸೈಟ್ನಲ್ಲಿ 2 ಪ್ಲಾನ್ಗಳಿಗೂ ಸೆಪರೇಟ್ ಟೇಬಲ್ ಇದೆ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ. ಪ್ರೀಮಿಯಂ ಆಪ್ಷನ್ 1ನಲ್ಲಿ ಪ್ರೀಮಿಯಂ ₹520 ಇದ್ರೆ, ಪ್ರೀಮಿಯಂ ಆಪ್ಷನ್ 2 ಅಥವಾ ಬೇಸಿಕ್ ಪ್ಲಾನ್ನ ಪ್ರೀಮಿಯಂ ಇನ್ನೂ ಕಮ್ಮಿ ₹320 ಇದೆ. ಬೇಸಿಕ್ ಪ್ಲಾನ್ನಲ್ಲಿ ಕೆಲ ಬೆನಿಫಿಟ್ಸ್ ಕಮ್ಮಿ ಇರೋದು ಬಿಟ್ಟರೆ 10 ಲಕ್ಷ ರೂಪಾಯಿನ ಕವರೇಜ್ 2 ಪ್ಲಾನ್ನಲ್ಲಿದೆ. ಯಾವೆಲ್ಲ ಸಂದರ್ಭಗಳಲ್ಲಿ 10 ಲಕ್ಷ ರೂಪಾಯಿ ಸಿಗುತ್ತೆ ಅಂತ 1 by 1 ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಸ್ನೇಹಿತರೆ, ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಪಾಲಿಸಿ ಬಜಾರ್ನ ಟರ್ಮ್ ಇನ್ಶೂರೆನ್ಸ್ ಹಾಗೂ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ಬಗ್ಗೆ ಕೂಡ ಕ್ವಿಕ್ ಆಗಿ ನಿಮಗೆ ಮಾಹಿತಿಯನ್ನು ಕೊಟ್ಬಿಡ್ತೇವೆ. ಸ್ನೇಹಿತರೆ, ಈಗ ಈ ವಿಡಿಯೋದಲ್ಲಿ ಹೇಳ್ತಿರೋ ಈ ಪೋಸ್ಟ್ ಆಫೀಸ್ ಟಾಟಾ ಈ ಪ್ಲಾನ್ ಇದೆಯಲ್ಲ, ಇದು ತುಂಬ ಬೇಸಿಕ್. ದಿನಕ್ಕೆ ₹2 ಕಟ್ತಾ ಹೋದರೆ ನಿಮಗೆ 10 ಲಕ್ಷ ರೂಪಾಯಿವರೆಗಿನ ಕವರೇಜ್ ಕೊಡುವಂತಹ ಒಂದು ಪ್ಲಾನ್ ಇದು. ಆದರೆ ಇದು ತುಂಬ ಬೇಸಿಕ್ ಆಯಿತು, ಎಂಟ್ರಿ ಲೆವೆಲ್ ಆಯಿತು. ಇನ್ನು ದೊಡ್ಡ ಕವರೇಜ್ ಬೇಕು, 10 ಲಕ್ಷ ರೂಪಾಯಿಗೆ ಏನು ಬರುತ್ತೆ ಈಗಿನ ಕಾಲದಲ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ನೀವಿದ್ರೆ ಸ್ನೇಹಿತರೆ, ನೀವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಟಾಪ್ ಇನ್ಶೂರೆನ್ಸ್ ಪ್ರೊವೈಡರ್ಗಳ ಟರ್ಮ್ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ನೀವು ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸ್ಬೋದು. ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಅಲ್ಲಿ ತಿಂಗಳಿಗೆ ₹400-500 ₹1 ಕೋಟಿ ತನಕದ ಕವರೇಜ್ ಕೊಡೋ ಟರ್ಮ್ ಪ್ಲಾನ್ಗಳು ಕೂಡ ಇದ್ದಾವೆ. ಯಂಗ್ ಏಜ್ನಲ್ಲಿರೋರಿಗೆ ಕಮ್ಮಿ ಅಮೌಂಟ್ಗೆ ದೊಡ್ಡ ಪ್ರೀಮಿಯಂ ಸಿಗುತ್ತೆ. ಏಜ್ ಜಾಸ್ತಿ ಆಗ್ತಾ ಹೋದ ಹಾಗೂ ಕೂಡ ಕವರೇಜ್ 1 ಕೋಟಿ ಬರಬೇಕು ಅಂದರೆ ಅಥವಾ 2 ಕೋಟಿ ಬರಬೇಕು ಅಂದರೆ ಪ್ರೀಮಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದನ್ನು ಮಾಡಿಸಿರೋ ವ್ಯಕ್ತಿ ಏನಾದರೂ ಹೆಚ್ಚು ಕಮ್ಮಿಯಾಗಿ ಮೃತಪಟ್ಟರೆ ಅವರ ಫ್ಯಾಮಿಲಿಗೆ ಆ ಅಮೌಂಟ್ ಲಂಸಮ್ ಆಗಿ ಸಿಗುತ್ತೆ. ದೊಡ್ಡ ಕವರೇಜ್ಗಳು ಬೇಕು ಅಂತ ಹೇಳಿದ್ರೆ ನೀವು ಅದನ್ನು ಚೂಸ್ ಮಾಡ್ಬೋದು. ದುಡಿತಾ ಇರೋ ವ್ಯಕ್ತಿಗಳು ಇದನ್ನು ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಯಾವುದೇ ಸಂದರ್ಭದಲ್ಲಿ ಅನಿಶ್ಚಿತತೆ ಇರುತ್ತಲ್ಲ ಲೈಫಲ್ಲಿ, ಏನು ಘಟನೆ ಬೇಕಾದರೂ ಆಗಬಹುದು. ಹಾಗಾಗಿ ಅಂಥ ಸಂದರ್ಭದಲ್ಲಿ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಇರುತ್ತೆ. ಮುಂದಿನ ಜೀವನ ಪೂರ್ತಿ ಆರ್ಥಿಕ ಒದ್ದಾಟ ಇರೋದಿಲ್ಲ. ಒಂದು ಲಾರ್ಜ್ ಅಮೌಂಟ್ಗೆ ಟರ್ಮ್ ಇನ್ಶೂರೆನ್ಸನ್ನು, ಈ ಬೇಸಿಕ್ ಪ್ರೊಟೆಕ್ಷನ್ ಪ್ಲಾನನ್ನು ಮಾಡಿಸ್ಕೊಂಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಅದರ ಲಿಂಕ್ ಇದೆ. ಹಾಗೆ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ನ ಲಿಂಕನ್ನು ಕೂಡ ಕೊಟ್ಟಿರ್ತೀವಿ. ಆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋ ಮೂಲಕ ಫ್ಯಾಮಿಲಿಯ ಆರೋಗ್ಯದ ಭದ್ರತೆಯನ್ನು ನೀವು ಗ್ಯಾರಂಟಿ ಮಾಡಿಕೊಳ್ಬಹುದು. ಹೆಲ್ತ್ ಇನ್ಶೂರೆನ್ಸ್ ಇದ್ದಾಗ ನೀವು 20 ಲಕ್ಷಕ್ಕೋ 25 ಲಕ್ಷಕ್ಕೋ 50 ಲಕ್ಷಕ್ಕೋ ಎಷ್ಟಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರ್ತೀರ ಅಷ್ಟು ಅಮೌಂಟ್ನ ಹಾಸ್ಪಿಟಲ್ ಬಿಲ್ನ ಭಯ ಇರೋದಿಲ್ಲ. ನಿಮಗೆ ನಿಮ್ಮ ಫ್ಯಾಮಿಲಿಗೆ ಆರೋಗ್ಯದ ಎಮರ್ಜೆನ್ಸಿಗಳು ಬಂದಾಗ ಹಾಸ್ಪಿಟಲ್ ಬಿಲ್ಲನ್ನು ಕ್ಯಾಶ್ಲೆಸ್ ಆಗಿ ಪಡ್ಕೊಳ್ಳಿಕ್ಕೆ
ಹೆಲ್ಪ್ ಮಾಡುತ್ತೆ. ನೆಟ್ವರ್ಕ್ ಹಾಸ್ಪಿಟಲ್ಗಳಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ಗೆ ಇನ್ಶೂರೆನ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಎರಡರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲೇ ಕೊಟ್ಟಿರ್ತೀವಿ. ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಚೆಕ್ ಮಾಡಿ ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ ಎಷ್ಟು ಅಂತ ಕೂಡ ಅಲ್ಲೇ ಲಿಂಕ್ ಮೇಲೆ ಮೆನ್ಷನ್ ಆಗಿದೆ. ನೀವು ಅದನ್ನು ಚೆಕ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟಲ್ಲಿ ಲಿಂಕ್ ಇದೆ. ಬನ್ನಿ ಈಗ ಈ ಪೋಸ್ಟ್ ಆಫೀಸ್ ಮತ್ತು ಟಾಟಾದ ಈ ಬೇಸಿಕ್ ಪ್ರೊಟೆಕ್ಷನ್ ಪ್ಲಾನ್ ಬಗ್ಗೆ, ಬರೀ 1.5-2 ರೂಪಾಯಿಂದ 10 ಲಕ್ಷ ರೂಪಾಯಿ ತನಕದ ಪ್ರೊಟೆಕ್ಷನ್ ಪಡೆಯೋ ಈ ಪ್ಲಾನ್ ಬಗ್ಗೆ ಮತ್ತಷ್ಟು ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. 2 ವೇರಿಯಂಟ್ನಲ್ಲೂ 10 ಲಕ್ಷ ಪೋಸ್ಟ್ ಆಫೀಸ್ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್ನ ಇದು 1 ವರ್ಷಕ್ಕೆ ಮಾತ್ರ ಅನ್ವಯ ಆಗುತ್ತೆ ಸ್ನೇಹಿತರೆ. ಇದು 2 ವೇರಿಯಂಟ್ನಲ್ಲೂ ಕೂಡ ಆಕ್ಸಿಡೆಂಟಲ್ ಮರಣಕ್ಕೆ 10 ಲಕ್ಷ ರೂಪಾಯಿನ ಕವರೇಜ್ ಇದೆ. ಅಂದರೆ ಸಪೋಸ್ ಈ ಪ್ಲಾನ್ ಇರೋರು ಆಕ್ಸಿಡೆಂಟ್ ಆಗಿ ಮೃತಪಟ್ಟರೆ ಅವರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಸಿಗುತ್ತೆ. ಯಾವುದೇ ರೀತಿ ಆಕ್ಸಿಡೆಂಟ್ ಆಗಿರ್ಬೋದು, ಕಟ್ಟಡ ಕಾರ್ಮಿಕರು ಬಿಲ್ಡಿಂಗ್ನಿಂದ ಬಿದ್ದರೂ ಕೂಡ ಸಿಗುತ್ತೆ. ಜೊತೆಗೆ ಪರ್ಮನೆಂಟ್ ಡಿಸಬಿಲಿಟಿ ಅಂದರೆ ಒಂದು ವೇಳೆ ವ್ಯಕ್ತಿ ಏನಾದರೂ ಆಕ್ಸಿಡೆಂಟ್ ಆಗಿ ಕೈ ಕಾಲು ಕಳ್ಕೊಂಡ್ರೆ ಪರ್ಮನೆಂಟ್ ಆಗಿ ಡಿಸೇಬಲ್ಡ್ ಪರ್ಸನ್ ಆದರೂ ಕೂಡ ಆ ಅಮೌಂಟ್ ಸಿಗುತ್ತೆ ಪೋಸ್ಟ್ ಆಫೀಸ್ನ ಸ್ಕೀಮ್ನಲ್ಲಿ. ಅದೇ ರೀತಿ ಪಾರ್ಷಿಯಲ್ ಡಿಸಬಿಲಿಟಿ ಅಂದರೆ ಕಣ್ಣಿಗೇನೋ ಆಯಿತು, ದೃಷ್ಟಿ ಹೋಯಿತು, ಅಥವಾ ಕೆಲಸ ಮಾಡೋಕ್ಕಾಗಲ್ಲ, ಕೈಕಾಲಿಗೇನೋ ಆಯಿತು ಅನ್ನೋ ಸಿಚುವೇಶನ್ ಬಂದರೂ ಕೂಡ, ಹಾಗೆ ಆಕ್ಸಿಡೆಂಟ್ನಿಂದ ನಿಮ್ಮ ದೇಹದಲ್ಲಿ ಪರ್ಮನೆಂಟಾಗಿ ಡ್ಯಾಮೇಜ್ ಆಗೋ ಬದಲಾವಣೆಗಳಾದರೂ ಕೂಡ 10 ಲಕ್ಷ ರೂಪಾಯಿನ ಕವರೇಜ್ ಸಿಗುತ್ತೆ ಅಂತ ಪೋಸ್ಟ್ ಆಫೀಸ್ನ ಸ್ಕೀಮ್ ಹೇಳ್ತಾ ಇದೆ. ಜೊತೆಗೆ ಆಕ್ಸಿಡೆಂಟಲ್ ಡಿಸ್ಮೆಂಬರ್ಮೆಂಟ್ ಹಾಗೂ ಪ್ಯಾರಾಲಿಸಿಸ್ ಅಂದರೆ ಪಾರ್ಶ್ವವಾಯು ಉಂಟಾದರೂ ಕೂಡ 10 ಲಕ್ಷ ರೂಪಾಯಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಈ 4 ಮೇಜರ್ ಕೇಸ್ಗಳಲ್ಲಿ ಈ 2 ಸ್ಕೀಮ್ನ ಪೋಸ್ಟ್ ಆಫೀಸ್ನ 2 ಸ್ಕೀಮ್ನ ಗ್ರಾಹಕರಿಗೆ 10 ಲಕ್ಷ ರೂಪಾಯಿ ಸಿಗುತ್ತೆ. ಆದರೆ ಇಷ್ಟೇ ಅಲ್ಲ, ಇದರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ರೀತಿ ಸಾಕಷ್ಟು ಮೆಡಿಕಲ್ ಬೆನಿಫಿಟ್ಸ್ ಕೂಡ ಕೊಟ್ಟಿದ್ದಾರೆ. ಮೆಡಿಕಲ್ ಬೆನಿಫಿಟ್ಸ್ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಆಕ್ಸಿಡೆಂಟಲ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂದರೆ ಈ ಸ್ಕೀಮ್ ಇರೋ ವ್ಯಕ್ತಿ ಆಕ್ಸಿಡೆಂಟ್ ಆಗಿ 24 ಗಂಟೆ ಆಸ್ಪತ್ರೆಯಲ್ಲಿದ್ದರೆ ಡಿಪೆಂಡಿಂಗ್ ಅಪಾನ್ ಅವರ ಕಂಡೀಷನ್ 1 ಲಕ್ಷ ರೂಪಾಯಿವರೆಗೂ ಬೆನಿಫಿಟ್ಸ್ ಪಡ್ಕೋಬಹುದು. ಎವಾಕ್ಯುಯೇಷನ್ ಬೆನಿಫಿಟ್ಸ್ ಅಂತ ಇದೆ. ಸಪೋಸ್ ಒಬ್ರು ಕಾರ್ಮಿಕರು ಯಾವುದೋ ಕಾರಣಕ್ಕೆ ಕಟ್ಟಡನೋ ಅಥವಾ ಅವರು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಏನಾದರೂ ಕುಸಿದು ಸಿಕ್ಕಾಕೊಂಡ್ರೆ ಅವ್ರನ್ನ ಅಲ್ಲಿಂದ ಎವಾಕ್ಯುಯೇಟ್ ಮಾಡೋದು ಅಂದರೆ ಕಾಪಾಡೋಕ್ಕೂ ಬೆನಿಫಿಟ್ಸ್ ಇದೆ. ಇಷ್ಟೇ ಅಲ್ಲ, ಎಜುಕೇಷನ್ ಬೆನಿಫಿಟ್ಸ್ ಅಂತ ಕೂಡ ಇದೆ. ಒಂದು ವೇಳೆ ಡಿಸಬಿಲಿಟಿಯಿಂದ ಮಕ್ಕಳನ್ನು ಓದಿಸೋಕೆ ಆಗಲ್ಲ ಅನ್ನೋ ಟೈಮ್ ಬಂದರೆ ಟೋಟಲ್ ಸಮ್ ಅಶ್ಯೂರ್ಡ್ನ 10% ಬೆನಿಫಿಟ್ಸ್ ಕ್ಲೇಮ್ ಮಾಡ್ಕೋಬೋದು. 10% ಅಂದರೆ 1 ಲಕ್ಷ ರೂಪಾಯಿ ಇರುತ್ತೆ. ಮ್ಯಾಕ್ಸಿಮಮ್ 2 ಮಕ್ಕಳಿಗೆ ಈ ರೀತಿ ಎಜುಕೇಷನ್ ಬೆನಿಫಿಟ್ಸ್ ಕ್ಲೇಮ್ ಮಾಡ್ಕೋಬೋದು. ಜೊತೆಗೆ ಇನ್ ಹಾಸ್ಪಿಟಲ್ ಡೈಲಿ ಕ್ಯಾಶ್ ಬೆನಿಫಿಟ್ಸ್ ಇದೆ. ಅಂದರೆ 2 ದಿನಕ್ಕಿಂತ ಜಾಸ್ತಿ ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರೆ 3ನೇ ದಿನದಿಂದ 10ನೇ ದಿನದವರೆಗೆ ದಿನ 1,000 ರೂಪಾಯಿ ಕ್ಲೇಮ್ ಮಾಡ್ಕೋಬೋದು. ಇಷ್ಟೇ ಅಲ್ಲ, ನೀವು ನೋಡ್ತಾ ಇದ್ದೀರಿ, ನೀವು ಆಸ್ಪತ್ರೆಯಲ್ಲಿ ಇದ್ದಾಗ ನಿಮ್ಮನ್ನು ನೋಡೋಕೆ ಬರೋ ಕುಟುಂಬದ ಟ್ರಾವೆಲಿಂಗ್ ಖರ್ಚಿಗೂ ಕ್ಲೇಮ್ಸ್ ಪಡ್ಕೋಬೋದು. ವ್ಯಕ್ತಿ ಏನಾದರೂ ದುರದೃಷ್ಟವಶಾತ್ ಮೃತಪಟ್ಟರೆ ಅಂತಿಮ ಸಂಸ್ಕಾರದ ಖರ್ಚು ಅಂದರೆ ಇಮಿಡಿಯೇಟ್ ಖರ್ಚಿಗೆ ಕವರೇಜ್ ಸಿಗುತ್ತೆ. ವ್ಯಕ್ತಿ ಕೋಮಾಗಿ ಹೋದರೆ ಅವಾಗಲೂ ಕೂಡ ಸಮ್ ಅಶ್ಯೂರ್ಡ್ನ 10% ಅಥವಾ 1 ಲಕ್ಷ ರೂಪಾಯಿನ ಒನ್ ಟೈಮ್ ಬೆನಿಫಿಟ್ ಸಿಗುತ್ತೆ. ಯಾವುದೇ ರೀತಿ ಕ್ಲೇಮ್ಸ್ ಪಡೆಯೋಕೆ ಟಾಟಾ AIG ಆ್ಯಪ್ ಬಳಸಿ ಟೆಲಿಕನ್ಸಲ್ಟೆಂಟ್ ಕಾಂಟ್ಯಾಕ್ಟ್ ಮಾಡಿ ಕ್ಲೇಮ್ಸ್ ಪಡ್ಕೋಬಹುದು ಅಂತ ಪೋಸ್ಟ್ ಆಫೀಸ್ ಟಾಟಾ AIGನ ಈ ಕೊಲಾಬರೇಟಿವ್ ಸ್ಕೀಮ್ ಇದೆಯಲ್ಲ ಇದರಲ್ಲಿ ಹೇಳ್ತಾ ಇದ್ದಾರೆ. ಸೊ 520 ರೂಪಾಯಿಗೆ ಪ್ರೀಮಿಯಂ ಪ್ಲಾನ್, 320 ರೂಪಾಯಿಗೆ ಬೇಸಿಕ್ ಪ್ಲಾನ್ ಪೋಸ್ಟ್ ಆಫೀಸ್ನಲ್ಲಿ ಸಿಗ್ತಾ ಇದೆ. ದಿನಗೂಲಿ ಕಾರ್ಮಿಕರಿಗೆ, ಕಷ್ಟಪಡೋರಿಗೆ ಬಹಳ ಹೆಲ್ಪ್ ಆಗಬಹುದು. ರೆಗ್ಯುಲರ್ ಪ್ರೀಮಿಯಂ ಪ್ರೈವೇಟ್ ಇನ್ಶೂರೆನ್ಸ್ಗಳಲ್ಲಿ 1 ತಿಂಗಳಿಗೆ ಕಟ್ಟೋ ಹಣವನ್ನು ಇಲ್ಲಿ 1 ವರ್ಷಕ್ಕೆ ಕಟ್ಟಿ ಒಂದು ಬೇಸಿಕ್ ಲೆವೆಲ್ನ ಪ್ರೊಟೆಕ್ಷನ್ ಪಡೆಯಬಹುದು. ಡಿಫ್ರೆನ್ಸ್ ಏನು ಅಂದರೆ ಆಗಲೇ ಹೇಳಿದ ಹಾಗೆ ಈ ಪೋಸ್ಟ್ ಆಫೀಸ್ ಸ್ಕೀಮ್ನ ಪಾಲಿಸಿ ಅವಧಿ 1 ವರ್ಷ ಮಾತ್ರ ಇರುತ್ತೆ. ಆ 1 ವರ್ಷಕ್ಕೆ 520 ರೂಪಾಯಿ ಕಟ್ಟಿ ಆ 1 ವರ್ಷ 10 ಲಕ್ಷ ರೂಪಾಯಿವರೆಗೆ ಸೆಕ್ಯೂರ್ ಮಾಡ್ಕೋಬೋದು ಅಷ್ಟೇ. ಇನ್ನು ಈ ಸ್ಕೀಮ್ನ ಪ್ರತಿಯೊಂದು ಬೆನಿಫಿಟ್ಸ್ನ ಅರ್ಥ ಕೂಡ ಪೋಸ್ಟ್ ಆಫೀಸ್ ವೆಬ್ಸೈಟ್ನಲ್ಲಿ ಇದೆ. ಅದರ ಲಿಂಕನ್ನು ಕೂಡ ನಾವು ಕೊಟ್ಟಿರ್ತೀವಿ ಸ್ನೇಹಿತರೆ. ಜೊತೆಗೆ ನೀವು ಪೋಸ್ಟ್ ಆಫೀಸಿಗೂ ಕೂಡ ಹೋಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೋಬಹುದು. ಯಾರು ಅಪ್ಲೈ ಮಾಡ್ಬೋದು? ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ವ್ಯಕ್ತಿಯ ವಯಸ್ಸು 18ರಿಂದ 65 ವರ್ಷದ ಒಳಗಿರಬೇಕು ಅಷ್ಟೇ. ಜೊತೆಗೆ IPPB ಕಸ್ಟಮರ್ ಆಗಿರಬೇಕು. ಅಂದರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ನ ಅಕೌಂಟ್ ಇರಬೇಕು. ಸಿಂಪಲ್ ಆಗಿ ಪೋಸ್ಟ್ ಆಫೀಸ್ ಅಕೌಂಟ್ ಇರಬೇಕು ಅಂತ ಹೇಳ್ಬೋದು. ಆದರೆ ಕೆಲವರಿಗೆ ಒಂದಷ್ಟು ಡೌಟ್ಸ್ ಇರ್ಬೋದು. ಆಕ್ಸಿಡೆಂಟ್ ಆದರೆ ಮಾತ್ರ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತಾ, ಕ್ಲೇಮ್ ರಿಜೆಕ್ಟ್ ಆಗಲ್ವಾ, ಯಾವ ರೀತಿ ಕೇಸ್ಗಳಲ್ಲಿ ಕ್ಲೇಮ್ ಸೆಟಲ್ ಆಗಲ್ಲ ಅನ್ನೋ ಡೌಟ್ಸ್ ಇದ್ರೆ ಅದೇ ವೆಬ್ಸೈಟ್ನಲ್ಲಿ ಯಾವುದಕ್ಕೆ ಕ್ಲೇಮ್ ಸಿಗಲ್ಲ ಅನ್ನೋ ಡೀಟೇಲ್ಸ್ ಕೂಡ ಇದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಪಾಸ್ ಮಾಡಿ 1 ಸೆಕೆಂಡ್ ನೀವು ನೋಡ್ಬೋದು. ಒಬ್ಬ ವ್ಯಕ್ತಿ ತಮ್ಮ ಲೈಫನ್ನು ಅವರಾಗೇ ಬೇಕು ಅಂತಲೇ ಎಂಡ್ ಮಾಡಿಕೊಂಡ್ರೆ ಕ್ಲೇಮ್ ಸಿಗಲ್ಲ. ಮಿಲಿಟರಿ ಸಿಬ್ಬಂದಿ, ಅಕ್ರಮ ಚಟುವಟಿಕೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಏಡ್ಸ್ ಮುಂತಾದ ಕಾಯಿಲೆಯಿಂದ ಮೃತಪಟ್ಟರೆ, ಅಪಾಯಕಾರಿ ಸ್ಪೋರ್ಟ್ಸ್ನಲ್ಲಿ ಆಡುವಾಗ ಏನಾದರೂ ಮೃತಪಟ್ಟರೆ, ತೀರಾ ಅಡ್ವೆಂಚರ್ ಮಾಡೋಕ್ಕೆ ಹೋಗಿ ಮೃತಪಟ್ಟರೆ ಸಿಗಲ್ಲ. ಇದು ಪ್ಯೂರ್ ಆಕ್ಸಿಡೆಂಟ್ ಬೆನಿಫಿಟ್ಸ್ ಸ್ಕೀಮ್. ಇದು ಪ್ಯೂರ್ ಆಕ್ಸಿಡೆಂಟ್ ಬೆನಿಫಿಟ್ಸ್ ನಿಮ್ಮ ಗಮನಕ್ಕಿರಲಿ. ಬ್ರಾಡ್ ಆಗಿ ಎಲ್ಲವನ್ನ ಕವರ್ ಮಾಡೋ ಟರ್ಮ್ ಇನ್ಶೂರೆನ್ಸ್ ಅಲ್ಲ. ನಿಮ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ಆಗಲೇ ಹೇಳಿದಾಗೆ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಬೋದು. ಪೋಸ್ಟ್ ಆಫೀಸ್ಗೂ ಕೂಡ ವಿಸಿಟ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು.
ಜೊತೆಗೆ ಸ್ನೇಹಿತರೆ, ಆಗಲೇ ಹೇಳಿದ್ವಲ್ಲ ನಾವು, ಇನ್ನು ಬ್ರಾಡ್ ಆಗಿ ಕವರೇಜ್ ಬೇಕು, ಕಂಪ್ಲೀಟ್ ಪ್ರೊಟೆಕ್ಷನ್ ಬೇಕು, ಅದು ಕೂಡ 50 ಲಕ್ಷ, 1 ಕೋಟಿ 2 ಕೋಟಿ ಈ ರೀತಿಯ ಕವರೇಜ್ ಆದರೂ ಬೇಕು. ಯಾಕಂದ್ರೆ ನನ್ನ ದುಡಿಮೆ ಚೆನ್ನಾಗಿದೆ, ನನ್ನ ದುಡಿಮೆಗೆ ತಕ್ಕಂತೆ ಕವರೇಜ್ ಇರಬೇಕಲ್ಲ ಫ್ಯಾಮಿಲಿಗೆ ಅನ್ನೋ ಲೆಕ್ಕಾಚಾರದಲ್ಲಿ ನೀವಿದ್ರೆ ನೀವು ಭಾರತದ ಟಾಪ್ ಕಂಪನಿಗಳ ಟಾಪ್ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಟರ್ಮ್ದು ಮತ್ತು ಹೆಲ್ತ್ ಇನ್ಶೂರೆನ್ಸ್ದು ಎರಡೂ ಕೂಡ ಪಾಲಿಸಿ ಬಜಾರ್ನ ಆ ಲಿಂಕ್ ಮೂಲಕ ಹೋಗಿ ನೀವು ಭಾರತದ ಎಲ್ಲ ಕಂಪನಿಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ಎಷ್ಟು ಡಿಸ್ಕೌಂಟ್ ಅನ್ನೋದು ಕೂಡ ಅಲ್ಲೇ ಮೆನ್ಷನ್ ಮಾಡಿದ್ದೀವಿ ನೋಡಿ, ಅಷ್ಟು ಡಿಸ್ಕೌಂಟನ್ನು ಪಡ್ಕೊಂಡು ನೀವು ಅಪ್ಲೈ ಮಾಡಬಹುದು. ಜೊತೆಗೆ ಈ ವಿಡಿಯೋದಲ್ಲಿ ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ ಆ ಪೋಸ್ಟ್ ಆಫೀಸ್ ಸ್ಕೀಮ್ ಅದರ ಲಿಂಕನ್ನು ಪ್ರತ್ಯೇಕವಾಗಿ ಕೊಟ್ಟಿರ್ತೀವಿ. ಪೋಸ್ಟ್ ಆಫೀಸ್ ಸ್ಕೀಮ್ ಲಿಂಕ್ ಅಂತಲೇ ಹಾಕಿ ಸಪ್ರೇಟಾಗಿ ಕೊಟ್ಟಿರ್ತೀವಿ. ಸಣ್ಣ ಪುಟ್ಟದು ಸಾಕು, ಬೇಸಿಕ್ ಸಾಕು ಅನ್ನೋರು ಅದನ್ನು ಕೂಡ ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.